ನನಗೆ ಮಂತ್ರಿಗಿರಿ ಅವಶ್ಯಕತೆನೇ ಇಲ್ಲ ಎಂದು ಲಕ್ಷ್ಮಣ ಸವದಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಿದು ವರದಿ ನೋಡ್ಕೊಂಬನ್ನಿ. ಲೋಕಸಭಾ ಚುನಾವಣೆ ಬಳಿಕ ಸಾಕಷ್ಟು ಸುದ್ದಿಯಲ್ಲಿದ್ದ ಸವದಿ ಮತ್ತು ಜಾರಕಿಹೊಳಿ ಟಾಕ್ ವಿವಾದಕ್ಕೆ ಸವದಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದು ತೀವ್ರ ಕುತೂಹಲ ಮೂಡಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹುಮತ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳೀಯ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಆದರೆ ಇಷ್ಟು ದಿನ ಆದರೂ ಸೈಲೆಂಟ್ ಆಗಿದ್ದ ಶಾಸಕ ಲಕ್ಷ್ಮಣ ಸವದಿ ಪರೋಕ್ಷವಾಗಿ ಮಾತಿನಲ್ಲೇ ಜಾರಕಿಹೊಳಿಗೆ ತಿವಿದಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗುತ್ತಿದೆ. ಅಥಣಿ ಪಟ್ಟಣದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಲಕ್ಷ್ಮಣ ಸವದಿ ವೇದಿಕೆ ಮೇಲೆ ಬದುಕು ಶಾಶ್ವತವಲ್ಲ, ಅಧಿಕಾರವು ಶಾಶ್ವತವಲ್ಲ, ನಾವು ಮಾಡುವ ಒಳ್ಳೆ ಕಾರ್ಯ ನಮ್ಮನ್ನ ಗುರುತಿಸುತ್ತದೆ, ಯಾರೋ ತಿಳಿದುಕೊಂಡಿರಬಹುದು, ಸಚಿವ ಸ್ಥಾನಕ್ಕಾಗಿ ನಾನು ಯಾರ ಹತ್ರ ಕೈ ಒಡ್ಡಲ್ಲ, ಮರೆತು ಬಿಡಿ ಎಂಬ ಮಾತಿನ ಮೂಲಕ ಚಾಟಿ ಬೀಸಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದೆ. ನನಗೆ ಮಂತ್ರಿಗಿರಿ ಆಗ್ಬಿಟ್ಟಿನ ಭಾಸಲ ಎಲ್ಲ ಖಾತೆಗಳು ನೋಡಿದೀನಿ. ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ. ಯಾವ ಖಾತೆಗಳು ಯಾವ್ದು ಮಾಡಬಾರ್ದು ಅಂತ ನಾನು ಬರೆದಿದ್ದೆ, ನಾನು ಮಾಡಬಾರ್ದು ಅಂತ ಹೇಳಿ ಬರೆದದ್ದಕ್ಕೆ ಮಾಡಿದವರು ಇವತ್ತು ಜೈಲು ಬಂದಿಲ್ಲ. ಅಂದ್ರೆ ಏನಕ್ಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಅಥಣಿ ಜನ ನನಗೆ ಮತ ಹಾಕಿ ಏನು ಗಳಿಸಿದಾರಲ್ಲ, ಅವರಿಗೆ ಹೂ ತರೋ ಕೆಲಸ ಮಾಡಿನ ಹೊರತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಇನ್ನೂ ಬಹಳಷ್ಟು ಯೋಜನೆಗಳನ್ನ ಅಥಣಿ ತಾಲೂಕಿಗೆ ತರಬೇಕಾಗಿದೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಇನ್ನು ಉಳಿದ ಅವಿದ ಬೇರೆ ಬೇರೆ ಹಂತದ ಯೋಜನೆಗಳ ನಂತರ ತಲೆಯಲ್ಲಿದೆ. ನಾನು ಆವಾಗಲೇ ಹೇಳಿದೆ. ಶಶಿಧರ್ ಕೋಕಟ್ನೂರ್, RJ32 ನ್ಯೂಸ್ ಕನ್ನಡ, ಚಿಕ್ಕೋಡಿ.